ಸರಿ. ಸರಿ. ಥಿಯೋಸಫಿಕಲ್ ಸಮಾಜದ ನನ್ನ ಎಲ್ಲ ಸಹೋದರ ಸಹೋದರಿಯರಿಗೂ ಹಾಗೂ ಥಿಯೋಸಫಿಕಲ್ ಸಮಾಜದ ಎಲ್ಲ ಹಿರಿಯರಿಗೂ ಕೂಡ ನನ್ನ ಅನಂತ ವಂದನೆಗಳು. ಪ್ರತಿ ಸಾರಿ ಹೋಲಿಸಿದರೆ ಈ ಸಾರಿ ಒಂದಿಷ್ಟು ಸಂಖ್ಯೆ ಕಡಿಮೆಯಾಗಿದೆ. ಆದರೂ ಇಲ್ಲಿ ಪ್ರತಿಯೊಬ್ಬರ ಮುಖದಲ್ಲೂ ಕೂಡ ನನಗೆ ಉತ್ಸಾಹಕ್ಕೆ ಯಾವುದೇ ಕೊರತೆ ನನಗೆ ಕಾಣಿಸ್ತಾ ಇಲ್ಲ. ಕುವೆಂಪುರವರ ಹೆಸರನ್ನು ಬಹುತೇಕರೆಲ್ಲ ನೀವು ಕೇಳಿರ್ತೀರ. ಕುವೆಂಪುರವರನ್ನು ಜಗದ ಕವಿ, ಯುಗದ ಕವಿ, ವಿಶ್ವಕವಿ ಅಂತ ಕೂಡ ಕರೀತಾರೆ. ಕುವೆಂಪುರವರು ನಮ್ಮ ರಾಷ್ಟ್ರಕವಿ ಕೂಡ. ಕುವೆಂಪುರವರು ರಚಿಸದೇ ಇರೋಂತಹ ಸಾಹಿತ್ಯದ ಪ್ರಕಾರಗಳೇ ಇರಲಿಲ್ಲ. ಕತೆ, ಕವನ, ನಾಟಕ, ಕಾದಂಬರಿ, ಸಣ್ಣ ಕಥೆಗಳು ಹೀಗೆ ಅವರು ಸಾಹಿತ್ಯದ ಮೇರು ಪರ್ವತ ಆಗಿದ್ದರು. ಕುವೆಂಪುರವರು ತಮ್ಮ ಬಹುತೇಕ ಎಲ್ಲ ಕೃತಿಗಳಲ್ಲಿ ವಿಶ್ವ ಭ್ರಾತೃತ್ವ ಮತ್ತು ಮಾನವೀಯ ಮೌಲ್ಯಗಳು, ಮಾನವ ಧರ್ಮವನ್ನು ಅವರು ಪ್ರತಿಪಾದಿಸಿದ್ರಿಂದ ಜಗತ್ತಿನ ಅನೇಕ ಭಾಷೆಗಳಿಗೆ ಅವರ ಪ್ರಮುಖ ಕೃತಿಗಳು ಮತ್ತು ಕವನಗಳು ಅವು ಅನುವಾದಗೊಂಡಿದ್ದಾವೆ. ಹಾಗಾಗಿ ಕುವೆಂಪುರವರು ಜಗತ್ತಿನೆಲ್ಲೆಡೆ ಕೂಡ ಅವರು ತುಂಬ ಪ್ರಸಿದ್ಧರಾಗಿದ್ದರು. ಕುವೆಂಪುರವರ ಇಂಥದ್ದೇ ಎಲ್ಲ ಭಾಷೆಗಳಿಗೂ ಅನುವಾದಗೊಂಡಂತಹ ವಿಶ್ವ ಪ್ರಸಿದ್ಧ ಅವರ ಕವನ ಅನಿಕೇತನ ಅಂತ. ಇಲ್ಲಿ ನಿಕೇತನ ಅಂತಂದರೆ ಮನೆ, ಅನಿಕೇತನ ಅಂತಂದರೆ ಇಲ್ಲಿ ಮನೆ ಇಲ್ಲದ ಅಂದರೆ ಮುಕ್ತವಾದ. ಈ ಅನಿಕೇತನ ಅನ್ನೋಂಥ ಹೆಸರಲ್ಲಿ ನಮ್ಮ ಜಡ್ಸರ್ ಅವರು ಮುಖ್ಯಸ್ಥರಾದಂಥ ಒಂದು ಸಂಸ್ಥೆನ ಅವರು ನಡೆಸ್ತಾ ಇದ್ದಾರೆ. ಅದು ಕೂಡ ತುಂಬ ಮುಕ್ತವಾದ, ಅನಿರ್ಬಂಧಿತ, ಯಾವುದೇ ಮಿತಿಗಳಿಲ್ಲದಂತಹ ಯಾರೇ ಬೇಕಾದರೂ ಭಾಗವಹಿಸೋಂಥ ಜನಸಾಮಾನ್ಯರ ಅದು ಅಥವಾ ವಿಚಾರವಂತರ ವೇದಿಕೆ. ಅದು ಅಲ್ಲಿ ಯಾರು ಬೇಕಾದರೂ ಭಾಗವಹಿಸ್ಬೋದು. ಕುವೆಂಪುರವರು ತಮ್ಮ ಕವನದ ಆರಂಭದಲ್ಲಿ ಹೇಳ್ತಾರೆ, ಓ ನನ್ನ ಚೇತನ ಹಾಗೂ ನೀ ಅನಿಕೇತನ. ನನಗಿಂತ ಬುದ್ಧಿವಂತರು, ನಾನು ಹೇಳೋದಕ್ಕೆ ಮೊದಲೇ ಎಲ್ಲ ಕವನ ಹೇಳ್ತಾ ಇದ್ದೀರಾ ಅಂದರೆ ನಾನೇ ಒಂದಿಷ್ಟು ಇದರಲ್ಲಿ ಕಡಿಮೆ ಅಂತ ಕಾಣುತ್ತೆ ಜ್ಞಾನದಲ್ಲಿ. ಯಾಕೆ ಅಂತಂದರೆ ಕುವೆಂಪುರವರು ಸಾಹಿತ್ಯ ಮತ್ತು ಆಧ್ಯಾತ್ಮದ ಸಂಗಮ ಆಗಿದ್ದರು ಅನ್ನೋದಕ್ಕೆ ಇದೊಂದು ಉದಾಹರಣೆ. ಇಲ್ಲಿ ಚೇತನ ಅಂತಂದರೆ ಮನಸ್ಸು ಅಥವಾ ಹೃದಯ. ಅವ್ರು ಹೇಳ್ತಾರೆ, ಮನಸ್ಸು ಮತ್ತು ಹೃದಯ ಯಾವತ್ತೂ ಕೂಡ ಅನಿರ್ಬಂಧಿತ, ಮುಕ್ತವಾಗಿರಬೇಕು. ನಾವೇನು ಮಾಡ್ತೀವಿ, ಕೇವಲ ನಮ್ಮ ಕುಟುಂಬ ಮಾತ್ರ ನಮ್ಮದು, ಆದರೆ ಇಡೀ ವಿಶ್ವನೇ ಒಂದು ಕುಟುಂಬ ಅಂತ ಭಾವಿಸ್ಬೇಕು ಅಂತ ಕುವೆಂಪುರವರು ಹೇಳ್ತಾರೆ. ಈ ಮಹಾನ್ ಪರಿಕಲ್ಪನೆಯಲ್ಲಿ ಅವರು ವಿಶ್ವ ಕುಟುಂಬದ ಕಲ್ಪನೆಯಲ್ಲಿ ಕುವೆಂಪುರವರು ಪರಿಗಣಿಸೋದ್ರಿಂದ ಅವರನ್ನು ವಿಶ್ವಮಾನವ ಅಂತ ಕೂಡ ಕರೀತಾರೆ. ಆನಂತರ ಹೇಳ್ತಾರೆ, ರೂಪಗಳನ್ನು ದಾಟಿ ನಾಮಕೋಟಿಗಳನ್ನು ಮೇಟಿ ಎದೆಯ ಬಿರಿಯ ಭಾವ ಮೇಟಿ. ಇಲ್ಲಿ ರೂಪಗಳನ್ನು ದಾಟಿ ಅಂತಂದರೆ ನಾವೇನೀಗ ನಾನಾ ರೂಪಗಳು, ಧರ್ಮ, ಜಾತಿ, ಮತ, ಉಪಜಾತಿ, ಕುಲ, ಜನಾಂಗ, ಅಂದಾಚರಣೆಗಳು, ಈ ಎಲ್ಲ ಆಚರಣೆಗಳನ್ನು ನಾವು ದಾಟಿ ನಿಲ್ಲಬೇಕು ಅಂತ ಹೇಳ್ತಾರೆ. ನಂತರ ನಾಮಕೋಟಿಗಳನ್ನು ಮೇಟಿ. ನಾವೇನು ಮಾಡ್ತೀವಿ, ನಮ್ಮ ಕುಟುಂಬದವರು ಮತ್ತು ರಕ್ತ ಸಂಬಂಧಿಗಳನ್ನು ಮಾತ್ರ ನಾವು ಸಹೋದರ ಸಹೋದರಿ ಅಂತ ಭಾವಿಸ್ತೀವಿ. ಆದರೆ ವಿಶ್ವದಲ್ಲಿರೋಂತಹ ಎಲ್ಲರನ್ನೂ ಕೂಡ ನಾವು ಸಹೋದರ ಸಹೋದರಿ ಅಂತ ಭಾವಿಸ್ಬೇಕು ಅನ್ನೋಂತಹ ವಿಶ್ವ ಭ್ರಾತೃತ್ವದ ಕಲ್ಪನೆಯನ್ನು ಅವರು ಭಾವಿಸ್ತಾರೆ. ಈ ವಿಶ್ವ ಭ್ರಾತೃತ್ವಕ್ಕೆ ಈ ಜಗತ್ತಿನಲ್ಲಿ ಎಷ್ಟೊಂದು ಮನ್ನಣೆ ಇದೆ ಅಂತಂದರೆ 1893ರಲ್ಲಿ ಅಮೇರಿಕಾದ ಚಿಕಾಗೋದ ಪಾರ್ಲಿಮೆಂಟ್ನಲ್ಲಿ ಸರ್ವಧರ್ಮ ಸಮ್ಮೇಳನ ಆಯಿತು. ಅಲ್ಲಿ ಜಗತ್ತಿನ ಎಲ್ಲ ರಾಷ್ಟ್ರಗಳ ಪ್ರತಿನಿಧಿಗಳು ಭಾಗವಹಿಸಿ ಅಲ್ಲಿ ಭಾಷಣವನ್ನು ಮಾಡಿದರು. ಪ್ರತಿಯೊಬ್ಬರು ಕೂಡ ಅಲ್ಲಿ ಭಾಷಣದ ಆರಂಭದಲ್ಲಿ ಲೇಡೀಸ್ ಆ್ಯಂಡ್ ಜೆಂಟ್ಲ್ಮೆನ್ ಅಂದರು, ಅಂದರೆ ಮಹಿಳೆಯರೇ ಮತ್ತು ಪುರುಷರೇ ಅಂತ.
ಆದರೆ ಭಾರತದ ಪ್ರತಿನಿಧಿಯಾಗಿ ಭಾಗವಹಿಸಿದ್ದಂತಹ ಸ್ವಾಮಿ ವಿವೇಕಾನಂದರವರು ಅವರ ಸರತಿ ಬಂದಾಗ ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಆಫ್ ಅಮೇರಿಕಾ ಅಂತಾರೆ. ಅಂದರೆ ಅಮೇರಿಕಾದ ನನ್ನ ಸಹೋದರ ಸಹೋದರಿಯರೇ ಅಂತ. ಆಗ ಪಾಶ್ಚಾತ್ಯರಿಗೆ ಭ್ರಾತೃತ್ವ ಕಲ್ಪನೆ ಹೊಸ್ತು. ಅವರ ರಕ್ತ ಸಂಬಂಧಿಗಳು ಮತ್ತು ಕುಟುಂಬದವ್ರನ್ನ ಹೊರತುಪಡಿಸಿದರೆ ಬೇರೆ ಯಾರಿಗೂ ಅವರು ಸಹೋದರ ಸಹೋದರಿ ಅಂತ ಭಾವಿಸ್ತಾ ಇರಲಿಲ್ಲ. ಆಗ ಆ ಬೃಹತ್ ಸಭಾಂಗಣ ನಿಬ್ಬೆರಗಾಯಿತು. ಸುಮಾರು 5 ನಿಮಿಷಗಳ ಕಾಲ ಅಲ್ಲಿ ಚಪ್ಪಾಳೆ ನಿಲ್ಲಲೇ ಇಲ್ಲವಂತೆ. ಆಗ ಸ್ವಾಮಿ ವಿವೇಕಾನಂದರವರೇ ಆ ಚಪ್ಪಾಳೆನ ನಿಲ್ಲಿಸಬೇಕಾಯಿತು. ಹೀಗೆ ವಿಶ್ವ ಭ್ರಾತೃತ್ವಕ್ಕೆ ಎಷ್ಟು ಮಹತ್ವ ಇದೆ ಅನ್ನೋದು ಈ ಘಟನೆಯಿಂದ ಗೊತ್ತಾಗುತ್ತೆ. ಈ ಒಂದು ಘಟನೆ ಸಹೋದರ ಸಹೋದರಿ ಅಂತ ಎಲ್ಲರನ್ನು ಪರಿಭಾವಿಸಿದ್ದು ಜಗತ್ತಿನಲ್ಲೇ ವಿಶ್ವದ ಹಿರಿಮೆಯನ್ನು ಅದು ಪ್ರಸಿದ್ಧಿ ಮಾಡಿದ್ದಲ್ದಲ್ಲಿ ಐತಿಹಾಸಿಕವಾಗಿ ಸಾರ್ವಕಾಲಿಕವಾಗಿ ಈ ಘಟನೆ ಇವತ್ತಿಗೂ ಕೂಡ ಪ್ರಸ್ತುತ ಮತ್ತು ದಾಖಲಾಗಿದೆ ಕೂಡ ಈ ಘಟನೆ. ನಂತರ ಹೇಳ್ತಾರೆ, ಎದೆಯ ಬಿರಿಯೇ ಭಾವ ಮೇಟಿ. ಈಗ ನಾವೇನು ಮಾಡ್ತೀವಿ, ನಮಗೊಂದು ನ್ಯಾಯ, ಇನ್ನೊಬ್ಬರಿಗೆ ಮತ್ತೊಂದು ನ್ಯಾಯ ಬಗಿತೀವಿ. ಈ ರೀತಿಯ ತಾರತಮ್ಯ ಭೇದ ಭಾವ ನಮ್ಮ ಮನಸ್ಸಿನಲ್ಲಿ ಸುಳಿಬಾರ್ದು. ಈ ಎಲ್ಲ ಸಂಕುಚಿತ ಮನಸ್ಸನ್ನು ನಾವು ಮೀರಿ ನಿಲ್ಲಬೇಕು ಅಂತ ಹೇಳ್ತಾರೆ. ಮೊನ್ನೆ ನೋಡ್ರಿ, ಅಲ್ಲಿ ಕುಂಭಮೇಳದಲ್ಲಿ ಆ VIP ಗಳ ಐಷಾರಾಮಿ ವಾಹನಗಳು ಹೋಗೋದಕ್ಕೆ ಸುವ್ಯವಸ್ಥಿತವಾದ ಒಂದು ರಸ್ತೆ. ಅದೇ ಜನಸಾಮಾನ್ಯರನ್ನು ಯಾವ ರೀತಿ ಕುರಿಮಂದೆ ತುಂಬಿದ್ರು. ಭಾರತದ ಅರ್ಧಕ್ಕಿಂತ ಹೆಚ್ಚಿನ ಜನಸಂಖ್ಯೆ ಇದುವರೆಗೂ ಅಲ್ಲಿ ಪುಣ್ಯಸ್ನಾನ ಮಾಡಿದೆ ಅಂತಂದರೆ ಅಲ್ಲಿ ಯಾವ ರೀತಿ ಜನಸಂದಣೆ ಕಾಲು ತುಳಿತಾ ಇರ್ಬೋದು. ಈ ರೀತಿ ನ್ಯಾಯನ ಯಾವತ್ತೂ ಕೂಡ ನಾವೆಲ್ಲರಿಗೂ ಒಂದೇ ತೆರನಾಗಿ ಬಗಿಬೇಕು ಅಂತ ಕುವೆಂಪುರವರು ಹೇಳ್ತಾರೆ. 100 ಮತದ ಹೊಟ್ಟ ತೂರಿ ಎಲ್ಲ ತತ್ವದೆಲ್ಲೆ ಮೀರಿ ದಿಗ್ದಿಗಂತವಾಗಿ ಏರಿ. 100 ಮತದ ಹೊಟ್ಟ ತೂರಿ. ನಾವು ಕಣದಲ್ಲಿ ಹೊಟ್ಟನ್ನು ತೂರಿ ಧಾನ್ಯ ಮಾತ್ರ ಯಾವ ರೀತಿ ಇಟ್ಕೊಳ್ತೀವೋ ಅದೇ ರೀತಿ ನಮ್ಮ ಏನಿ ಧರ್ಮ, ಮತ, ಜಾತಿ, ಉಪಜಾತಿ, ಜನಾಂಗ ಈ ಅಂದಾಚರಣೆಗಳನ್ನು ನಾವು ಹೊಟ್ಟು ತೂರ್ದಂಗೆ ತೂರ್ತಾ ಇರಬೇಕು ಅಂತ ಹೇಳ್ತಾರೆ. ನಂತರ ನಾನು ನೋಡಿದ್ದೀನಿ, ಶ್ರೇಷ್ಠ ಜಾತಿಯವರು ಅವರಿಗವರು ಭಾವಿಸೋದು ನಾನು ಶ್ರೇಷ್ಠ ಜಾತಿ, ನಾನು ಶ್ರೇಷ್ಠ, ನಮ್ಮದು ಅತ್ಯಂತ ಶ್ರೇಷ್ಠ ಜಾತಿ. ಅವರು ನೇರ ಹೇಳೋದು ನಿನ್ನದು ಅತ್ಯಂತ ನಿಕೃಷ್ಟ ಜಾತಿ. ಈ ರೀತಿಯ ಶ್ರೇಷ್ಠ ಕನಿಷ್ಠತೆಯನ್ನು ನಾವು ಈ ಮನುಷ್ಯದಲ್ಲಿ ಸಂಪೂರ್ಣವಾಗಿ ಇವನ್ನೆಲ್ಲ ನಾವು ಮೀರಿ ನಿಲ್ಲಬೇಕು ಅಂತ ಹೇಳ್ತಾರೆ. ದಿಗ್ದಿಗಂತವಾಗಿ ಏರಿ ಅಂದರೆ ನಮ್ಮ ಸಂಕುಚಿತ ಮನಸ್ಸು ಎಲ್ಲಿವರೆಗೂ ಅದು ನಿರ್ಮೂಲನ ಆಗಬೇಕು ಅಂತಂದರೆ ನಮ್ಮ ಹೃದಯವಂತಿಕೆ, ಅದೇ ನಮ್ಮ ಮನುಷ್ಯ ಧರ್ಮ, ಮಾನವೀಯ ಮೌಲ್ಯಗಳು ಇವು ಆಕಾಶದ ಎತ್ತರಕ್ಕೆ ಏರ್ತಾನೆ ಹೋಗುವಷ್ಟು ನಾವಿಲ್ಲಿ ಹೃದಯವಂತರಾಗಬೇಕು ಅಂತ ಕುವೆಂಪುರವರು ಹೇಳ್ತಾರೆ. ಎಲ್ಲಿಯೂ ನಿಲ್ಲದಿರು, ಮನೆಯನೆಂದು ಕಟ್ಟದಿರು, ಕೊನೆಯನೆಂದು ಮುಟ್ಟದಿರು, ಓ ಅನಂತವಾಗಿರು. ಎಲ್ಲಿಯೂ ನಿಲ್ಲದಿರು. ಆಯಿತು, ನಾವು ಅಂದ್ಕೊಳ್ತೀವಿ, ಆಯ್ತು ಇಷ್ಟು ಹೃದಯವಂತರಾಗಿದ್ದೀವಿ, ಎಷ್ಟು ಸಾಕು, ಹಂಗೆ ಅಂದ್ಕೊಳಂಗಿಲ್ಲ. ಮತ್ತೆ ನಾವು ಅದೇ ಸಂಕುಚಿತತೆಗೆ ಮರಳ್ತೀವಿ. ನಾವು ನಮ್ಮ ಜೀವಿತಾವಧಿಯವರೆಗೂ ಕೂಡ ನಮ್ಮ ಹೃದಯವಂತಿಕೆನ ನಾವು ಮುಂದುವರಿಸ್ತಾನೆ ಹೋಗಬೇಕು. ಮನೆಯನೆಂದು ಕಟ್ಟದಿರು. ಇಲ್ಲಿ ಮನೆ ಕಟ್ಟೋದು ಅಂತಂದರೆ ನಮ್ಮ ಮನಸ್ಸಿನಲ್ಲಿ ಮತ್ತೊಬ್ಬರ ಬಗ್ಗೆ ನಾವು ಪೂರ್ವ ಗ್ರಹದ ಗೋಡೆಗಳನ್ನು ನಾವು ಕಟ್ಕೋಬಾರ್ದು, ಅಥವಾ ಒಬ್ಬರ ಬಗ್ಗೆ ಹಗುರಾಗಿ ಸಲೀಸಾಗಿ ನಾವು ಆಲೋಚನೆ ಮಾಡಬಾರ್ದು. ಉದಾಹರಣೆ, ನಳಿನಿಗೆ ಜಂಬ ಅಂದ್ಕೊಂಡ್ರೆ ಅದು ಜಂಬವಾಗೇ ಕಾಣುತ್ತೆ. ನನ್ನ ಕಿವಿಗೆ ಅದೆಷ್ಟು ಸರಿ ಬಿದ್ದಿದೆ, ನಳಿನಿಗೆ ಭಾಳ ಜಂಬ ಕಂಡ್ರಿ, ನೋಡಿದ್ರೆ ಗೊತ್ತಾಗಲ್ಲ ಎಮ್ಮನ್ನ, ನೋಡ್ರಿ ಆ ಎಮ್ಮನ್ನ. ಈ ರೀತಿ ಇಲ್ಲ, ನಳಿನಿಗೆ ಜಂಬ ಇಲ್ಲ, ನಳಿನ ವಿಧೇಯಳು ಅಂದ್ಕೊಂಡ್ರೆ ನಳಿನ ವಿಧೇಯಳಾಗೆ ಕಾಣ್ತಾಳೆ. ಈ ರೀತಿ ನಾವು ಪೂರ್ವ ನಿರ್ಧಾರಿತವಾಗಿ ಮತ್ತೊಬ್ಬರ ಬಗ್ಗೆ ಹಗುರಾಗಿ ಸಲೀಸಾಗಿ ನಾವು ತೀರ್ಮಾನ ಮಾಡಬಾರದು. ಕೊನೆಯನೆಂದು ಮುಟ್ಟದಿರು, ಓ ಅನಂತವಾಗಿರು. ಈಗ ನಮ್ಮ ಕುಟುಂಬಗಳಲ್ಲಿ ಮರಣಗಳಾದಾಗ ನಾವೆಷ್ಟು ದುಃಖ ಪಡ್ತೀವಿ, ಅದೇ ಮತ್ತೊಬ್ಬರ ಕುಟುಂಬದಲ್ಲಾಗಲಿ ಬೇರೆ ಯಾವುದೇ ಮರಣಗಳು ಎದುರಿಗೆ ಬರ್ತಾ ಇರುತ್ತೆ, ನೋಡ್ತೀವಿ ಅಷ್ಟೇ. ನಮ್ಮ ಕೆಲಸ, ಅಯ್ಯೋ ಏನೋ ನಮಗೆ ಅಪಶಕನ ಅಂತ ಮುಂದೆ ಹೋಗ್ತೀವಿ. ಮತ್ತೊಬ್ಬರಿಗಾದರೆ ಈ ರೀತಿ ಮರಣದಲ್ಲಿ ನಾವು ತಾರತಮ್ಯ ಮಾಡ್ತೀವಿ. ಮೊನ್ನೆ ಕುಂಭಮೇಳದಲ್ಲಿ ಕಾಲು ತುಳಿತ ಆದಾಗಲೂ ಕೂಡ ಒಬ್ಬ ಸಂತರು
ಅಲ್ಲಿ ಭಾಳಷ್ಟು ಜನ ಅಲ್ಲಿ ಮರಣ ಹೊಂದಿದಾಗ ಅಂಥ ತ್ರಿವೇಣಿ ಸಂಗಮದಲ್ಲಿ ಮರಣ ಹೊಂದಕ್ಕೂ ಪುಣ್ಯ ಮಾಡಿರಬೇಕು. ಆ ಕಾಲು ತುಳಿತದಲ್ಲಿ ಮರಣ ಹೊಂದಿದವರು ಅವರೆಲ್ಲ ಪುಣ್ಯವಂತರು, ಮೋಕ್ಷ ಸಿಕ್ತು ಅನ್ನೋ ಅಂಥ ಸಂಕುಚಿತ ಹೇಳಿಕೆನ ಅವರು ಕೊಡ್ತಾರೆ ಸಂತರು. ಅಂದರೆ ಈ ರೀತಿ ಈ ಸಂಕುಚಿತ ಮನಸ್ಸನ್ನು ನಾವು ತೊರಿಲಿಲ್ಲ ಅಂದರೆ ಮತ್ತೆ ಯಥಾಸ್ಥಿತಿಗೆ ನಾವು ಮರಳ್ತೀವಿ. ಹಾಗಾಗಿ ಮರಣ ನಾವು ಯಾವತ್ತೂ ಕೂಡ ಎಲ್ರಿಗೂ ಒಂದೇ ತೆರನಾಗಿ ನಾವು ಕಾಣಬೇಕು ಅಂತ ಹೇಳ್ತಾರೆ. ಆನಂತರ ಅನಂತತಾನಂತವಾಗಿ ಆಗುತ್ತಿಹನೇ ನಿತ್ಯ ಯೋಗಿ. ಇಲ್ಲಿ ಅನಂತ ಅಂತಂದರೆ ಅಂತ್ಯ ಅಂದರೆ ಕೊನೆ, ಅನಂತ ಅಂದರೆ ಅಂತ್ಯವಿಲ್ಲದ, ಮೇರೆ ಇಲ್ಲದ ಅನ್ನೋ ಅಂತ ಅರ್ಥ. ಈಗ ನಾವು ಸಾಕಷ್ಟು ನಮ್ಮಲ್ಲಿ ವಿಶ್ವಭ್ರಾತೃತ್ವ, ಮಾನವೀಯ ಮೌಲ್ಯಗಳು, ನಾವು ಮನುಷ್ಯ ಧರ್ಮ ಪಾಲನೆ ಮಾಡ್ತಿದ್ದೀವಿ, ಅಷ್ಟೆತ್ರ ಹೋಗಿದ್ದೀವಿ, ಬೇಕಾದಷ್ಟಾಯಿತು ಅನ್ನಂಗಿಲ್ಲ. ಮತ್ತೆ ನಾವು ಇದಷ್ಟು ನಂದೇ, ಇಷ್ಟು ಮಾತ್ರ ನಿಂದು, ಮತ್ತೆ ನಾವು ಪೂರ್ವ ಸ್ಥಿತಿಗೆ ಮರಳ್ತೀವಿ. ಹಾಗಾಗಿ ನಮ್ಮ ಜೀವಿತಾವಧಿಯವರೆಗೂ ಕೂಡ ನಾವು ಅಂತ್ಯನೇ, ಮೇರೆನೇ, ಎಲ್ಲೆನೇ, ಮಿತಿನೇ ಇಲ್ಲದಷ್ಟು ನಾವು ನಮ್ಮ ಮಾನವ ಧರ್ಮವನ್ನು, ನಮ್ಮ ಹೃದಯವಂತಿಕೆನ ನಾವು ಮುಂದುವರಿಸ್ತಾ ಹೋಗಬೇಕು ಅಂತ ಹೇಳ್ತಾ, ಆಗುತ್ತಿಹನೇ ನಿತ್ಯ ಯೋಗಿ. ಯಾವಾಗ ನಾವು ನಮ್ಮ ಹೃದಯವಂತಿಕೆನ, ಮನುಷ್ಯ ಧರ್ಮವನ್ನು, ವಿಶ್ವಭ್ರಾತೃತ್ವ, ಮಾನವೀಯ ಮೌಲ್ಯಗಳನ್ನು ಯಾವಾಗ ನಾವು ಮೇರೆ, ಎಲ್ಲೆ, ಅಂತ್ಯನೇ ಇಲ್ಲದಷ್ಟು ನಾವು ಮುಂದುವರಿಸ್ಕೊಂಡು ಹೋಗ್ತೀವೋ ಆಗ ಮಾತ್ರ ನಾವು ಯೋಗಿ ಆಗೋದಕ್ಕೆ ಸಾಧ್ಯ ಅಂತ ಕುವೆಂಪುರವರು ಹೇಳ್ತಾರೆ. ಯೋಗಿ ಆಗೋದು ಅಷ್ಟು ಸಲೀಸಲ್ಲ. ಮೊನ್ನೆ ನೋಡ್ರಿ, ಅಲ್ಲಿ ಪ್ರಯಾಗ್ರಾಜಲ್ಲಿ ಒಬ್ಬಾಕೆ ಸಿನಿಮಾ ತಾರೆ, ನಂಗೆ ಜೀವನದಲ್ಲಿ ಜಿಗುಪ್ಸೆ ಆಗಿದೆ ಅಂತೇಳಿ ಕಾವಿ ಬಟ್ಟೆ ಉಟ್ಕೊಂಡು ನಾನು ಸನ್ಯಾಸಿನಿ ಆಗಬೇಕು ಅಂತ ಬಂದಾಗ ಮಧ್ಯದಲ್ಲಿ ಯಾರೋ ಆ ಎಮ್ಮನ್ನು ಮಹಾಮಂಡಲೇಶ್ವರಿ ಅಂತ ನಿಯುಕ್ತಿ ಮಾಡ್ತಾರೆ. ಮಹಾಮಂಡಲೇಶ್ವರಿ ಅಂತಂದರೆ ಅದು ಪ್ರಮುಖವಾದ ಅತ್ಯುನ್ನತ ತೀರ್ಮಾನಗಳನ್ನು ಕೈಗೊಳ್ಳ ಅಂತಹ ಹಿರಿಯ ಆಧ್ಯಾತ್ಮಿಕ ಸಾಧನೆಯ ಸಂತರ ಮಂಡಳಿ. ಆ ನಂತರ ಸಂತರೆಲ್ಲ ಸೇರಿ ಆ ಮಹಾಮಂಡಲೇಶ್ವರಿ ಪದವಿನ ಆಕೆನ ರದ್ದು ಮಾಡ್ತಾರೆ. ಈ ರೀತಿ ಯೋಗಿ ಆಗ ಅಂಥದ್ದು ಅಷ್ಟು ಸಲೀಸಲ್ಲ. ಅದು ಕೇವಲ ಆಧ್ಯಾತ್ಮ ಸಾಧನೆಯನ್ನು ಮಾಡಿದಂತಹ ರಾಮಕೃಷ್ಣ ಪರಮಹಂಸರಂಥ, ಸ್ವಾಮಿ ವಿವೇಕಾನಂದರಂತಹ ಸಂತರಿಗೆ ಮಾತ್ರ ಸಾಧ್ಯ ಅಂತ ಕುವೆಂಪುರವರು ಹೇಳ್ತಾ ಕೊನೆಯಲ್ಲಿ ಹೇಳ್ತಾರೆ, ಅನಂತನೇ ಅನಂತವಾಗು, ಆಗು 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 ಬಾ. ಅನಂತನೇ ಅನಂತವಾಗು, ಅಂತ್ಯ ಕೊನೆ, ಅನಂತ ಅಂತ್ಯ, ಮೇರೆ, ಎಲ್ಲೆ ಆಯಿತು, ಅಷ್ಟು ಆಕಾಶದ ಎತ್ತರಕ್ಕೆ ಹೋಗಿದೆ, ಸಾಕು, ಬೇಕಾದಷ್ಟಾಯಿತು ಅನ್ನಂಗಿಲ್ಲ. ಆಗಿದೆಯಾ? ಮತ್ತಷ್ಟು, ಇನ್ನಷ್ಟು, ಮಗದಷ್ಟು. ನಿನ್ನ ಮನಸ್ಸು, ಹೃದಯ ಯಾವುದಕ್ಕೂ ಕೂಡ ಅಂತ್ಯನೇ, ಕೊನೆಯೇ, ಮೇರೆ, ಎಲ್ಲೇ ಇಲ್ಲದಷ್ಟು ನೀನು ಹೃದಯವಂತ ನೀನು ಆಗ್ತಾ ಹೋಗು. ಆಗ ಆಗು 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 ಬಾ. ಯಾವಾಗ ನಾವು ಮೇರೆನೇ, ಅಂತ್ಯನೇ, ಕೊನೆಯೇ, ಮಿತಿನೇ ಇಲ್ಲದಷ್ಟು ನಾವು ನಮ್ಮ ಹೃದಯವಂತಿಕೆ, ಮನುಷ್ಯ ಧರ್ಮವನ್ನು ನಾವು ಪಾಲನೆ ಮಾಡ್ತೀವೋ ಆಗ ನಾವು ನಿಜವಾದ ಮನುಷ್ಯರಾಗ್ತೀವಿ. ಆಗ ನಾವು ವಿಶ್ವಮಾನವರಾಗ್ತೀವಿ. ಯಾವಾಗ ನಾವು ವಿಶ್ವಮಾನವರಾಗ್ತೀವೋ ಆಗ ಮಾತ್ರ ನಾವು ಯೋಗಿ ಆಗೋದಕ್ಕೆ ಸಾಧ್ಯ. ಈ ಯೋಗಿ ಆಗೋ ಅಂಥದ್ದು ಕೇವಲ ಇದು ಆಧ್ಯಾತ್ಮ ಮಾರ್ಗದಿಂದ ಮಾತ್ರ ಸಾಧ್ಯ. ಈ ಆಧ್ಯಾತ್ಮ ಮಾರ್ಗದಲ್ಲಿ ಮನಸ್ಸು ಸಮಾಧಿಸ್ಥ ಸ್ಥಿತಿಗೆ ತಲುಪುತ್ತೆ. ಇಲ್ಲಿ ಮನಸ್ಸಿನಲ್ಲಿ ಮುಕ್ತತೆ ಇರುತ್ತೆ, ಯಾವುದೇ ನೋವುಗಳಿರೋದಿಲ್ಲ, ಬಂಧನಗಳಿರೋದಿಲ್ಲ. ಹಾಗೆ ಈ ರೀತಿ ನಾವು ವಿಶ್ವದಲ್ಲಿ ಮಾನವ ಕುಲಂ ತಾನೊಂದೇ ವಲಂ ಅಂದರೆ ಈ ವಿಶ್ವದಲ್ಲಿರೋ ಅಂಥದ್ದು ಕೇವಲ ಮನುಷ್ಯ ಧರ್ಮ ಮಾತ್ರ ಅನ್ನೋ ಅಂತಹ ಮಹಾನ್ ಸಂದೇಶವನ್ನು ವಿಶ್ವಮಾನವ ಕುವೆಂಪುರವರು ಈ ಕವನದ ಮೂಲಕ ಅವರು ಜಗತ್ತಿಗೆ ಸಾರಿದ್ದಾರೆ. ಇಷ್ಟು ನನಗಿಲ್ಲಿ ಮಾತಾಡೋದಕ್ಕೆ ಅವಕಾಶ ಕೊಟ್ಟಂಥ ತಮ್ಮೆಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು. ಧನ್ಯವಾದಗಳು.